ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಜಿಂಗಿ ಹಾಕಿ ಹೆಸರು ಕಾಳು ಸಾರು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ. ಮೊದಲು ನಾವು ಹೆಸರು ಕಾಳು ನೆನೆಸಿ ಇಟ್ಕೋಬೇಕು. ಸಾಯಂಕಾಲ ನಾವು ಸಾರು ಮಾಡ್ತೀವಿ ಅಂತಂದರೆ ಬೆಳಗ್ಗೆ ನಾವು ಹೆಸರು ಕಾಳು ನೆನೆಸಿ ಇಡಬೇಕು. ಕುಕ್ಕರ್ಗೆ ನೆಂದಿರುವಂಥ ಹೆಸರು ಕಾಳು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಎವರೆಸ್ಟ್ ಸಾಂಬಾರ್ ಮಸಾಲ, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ. 1 ಈರುಳ್ಳಿ, 4 ಟೊಮ್ಯಾಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನ್ ಹಸಿ ಖಾರ, ಸ್ವಲ್ಪ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1.5 ಟೀ ಸ್ಪೂನ್ ಅರಿಶಿಣ ಪುಡಿ, ಸ್ವಲ್ಪ ಹುಳಿ, 2 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 4 ವಿಜಲ್ ಆಗೋವರೆಗೂ ಬಿಡಬೇಕು. 4 ವಿಜಲ್ ಆದರೆ ಸಾಕು. ಯಾಕೆ ಅಂತಂದರೆ ಮೊದಲೇ ನಾವು ಹೆಸರು ಕಾಳು ನೆನೆಸಿ ಇಟ್ಕೊಂಡಿರ್ತೇವಲ್ಲ, ಹಾಗಾಗಿ. ಇವಾಗ ನೋಡಿ ನಾನು ಲಿಡ್ ಕ್ಲೋಸ್ ಮಾಡಿ 4 ವಿಜಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ನೋಡಿ ನಾನು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪಾತ್ರೆ, ಥರ್ಮಸ್ಸು ಇದ್ದಾವೆ, ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೈಟು ಚಹಾ ಕೊಡಬೇಕಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಕೊಡಬೇಕು. ಹಾಗಾಗಿ ಇವಾಗಲೇ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಹಗರಾಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಹೆಸರು ಕಾಳು ಕುದಿಯೋದಕ್ಕೆ ಅಂತ ಕುಕ್ಕರ್ ಇಟ್ಟೆ. ಗ್ಯಾಸ್ ಖಾಲಿ ಆಗಿಬಿಡ್ತು. ನಮ್ಮ ಮನೆಯವರು ಬರೋ ತನಕ ನಾನು ವೇಟ್ ಮಾಡ್ತೀನಿ, ನಾನೇ ಗ್ಯಾಸ್ ಹಚ್ಚೋದಿಲ್ಲ. ನಮ್ಮ ಮನೆಯವರು ಥರ್ಮಸ್ ತರಕ್ಕಂತ ಹೋಗ್ಯಾರ. ಅವ್ರು ಬರಲ್ಲಿವರೆಗೂ ನಾನು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ನನಗೆ ಒಬ್ಬಳೇ ಇದ್ದಾಗ ಗ್ಯಾಸ್ ಹಚ್ಚೋದಕ್ಕೆ ಭಯ ಫ್ರೆಂಡ್ಸ. ಯಾಕೆ ಅಂತಂದ್ರೆ ನಮ್ಮ ತಂದೆ ಮಾಡಿಕೊಂಡಿರುವಂಥ ಇನ್ಸಿಡೆಂಟನ್ನು ಎಲ್ಲ ಕಣ್ಣಾರೆ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಭಯ ಆಗ್ತೈತಿ. ಇದುವರೆಗೂ ಆದರೂ ನಾನು ಭಾಳ ಭಯ ಪಡ್ತೀನಿ. ಅವರು ಆ ಥರ ಇನ್ಸಿಡೆಂಟ್ ಮಾಡಿಕೊಂಡಾಗ ಅವ್ರ ಜೊತೆಗೆ ಹಾಸ್ಪಿಟ್ಲಲ್ಲಿ ನಾನು ಇದ್ದೆ. ನಾನು ನನ್ನ ತಾಯಿ ಇಬ್ಬರು ಇದ್ವಿ. ಪ್ರತಿಯೊಂದನ್ನು ನಾನು ಎಲ್ಲ ಕಣ್ಣಾರೆ ನೋಡಿ ನನಗೆ ಇದುವರೆಗೂ ಆದರೂ ನನಗೆ ಅದೆಲ್ಲ ಇನ್ಸಿಡೆಂಟ್ ನೆನಪು ಬಂದ್ರೆ ಭಾಳ ನೋವು ಆಗ್ತೈತಿ. ಅಷ್ಟೇ ಬೇಜಾರು ಕೂಡ ಆಗ್ತೈತಿ. ದಯವಿಟ್ಟು ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಯಾರು ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಚಿಕ್ಕ ಮಕ್ಕಳಿಗೆಲ್ಲ ಮನಸ್ಸಿನ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರ್ತೈತಿ. ನನಗೆ ಇದನ್ನೆಲ್ಲ ಹೊರಗೆ ಹಾಕಬೇಕು, ಇದನ್ನೆಲ್ಲ ಒಬ್ಬರ ಹತ್ರ ಹೇಳ್ಕೋಬೇಕು ಅಂತಂದ್ರೆ ಅವಕಾಶ ಸಿಕ್ಕಿರಲಿಲ್ಲ. 4 ಕೋಡಿ ಮಧ್ಯೆ ನಾವು ಹೇಳ್ಕೊಂಡ್ರೆ ನಮಗೇನು ಪ್ರಯೋಜನ ಆಗೋದಿಲ್ಲ. ನಾವು ಈ ರೀತಿ ಹೇಳೋದ್ರಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ನಂದು. ಅದು ಅಚಾನಕ್ಕಾಗಿ ಆಗೋದು ಬೇರೆ, ನಮ್ಮಿಂದ ನಾವೇ ಮಾಡ್ಕೊಳ್ಳೋದು ಬೇರೆ ಫ್ರೆಂಡ್ಸ. ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೇನೆ ನಾನು, ಯಾರು ಸುಸೈಡ್ ಮಾಡಿಕೊಂಡು ಸಾಯಬೇಡ್ರಿ. ಯಾರು ಈ ಥರ ಬೆಂಕಿ ಹಚ್ಕೊಳ್ಳೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡ್ರಿ. ಏನೇ ಲೈಫ್ ಒಳಗೆ ಕಷ್ಟಗಳು ಬರಲಿ ಎಲ್ಲನೂ ಎದುರಿಸ್ರಿ. ಎಂಥದೇ ಕಷ್ಟ ಬರಲಿ. ಈಗ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ. ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬಂದರೆ ಇಬ್ಬರಿಗೂ ಅಡ್ಜಸ್ಟ್ ಆಗಲೇ ಇಲ್ಲಪ್ಪ ಅಂತಂದ್ರೆ ಬಿಟ್ಟು ದೂರ ಬಾಳ್ರಿ. ಆದರೆ ಈ ಥರ ಎಲ್ಲ ಹೆಂಡ್ತಿನೂ ಮಾಡ್ಕೋಬಾರ್ದು, ಗಂಡನೂ ಮಾಡ್ಕೋಬಾರ್ದು. ನಾನು ನಿನ್ನೆ ವಿಡಿಯೋ ಹಾಕಿದ್ದೆ ಮತ್ತು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೆ. ನನ್ನ ಫ್ರೆಂಡ್ ಒಬ್ಬರು ಕಮೆಂಟ್ ಹಾಕಿದ್ರು, ಏನಾಯಿತು, ಯಾಕಾಯಿತು ಅಂತ. ಯಾಕಾಯ್ತಪ್ಪ ಅಂತಂದರೆ ಅನುಮಾನ, ನನ್ನ ತಾಯಿ ಮೇಲೆ ಅನುಮಾನ ಪಟ್ಟು ಕೊನೆಗೆ ಅವರೇ ಈ ರೀತಿ ಮಾಡಿಕೊಂಡ್ರು. ಗಂಡ ಹೆಂಡತಿ ಮಧ್ಯೆ ಯಾವತ್ತು ಅನುಮಾನ ಅನ್ನುವಂಥದ್ದು ಬರಲೇಬಾರ್ದು. ಅನುಮಾನ ಅಂತ ಬಂದುಬಿಟ್ರೆ ಆ ಸಂಸಾರ ಉದ್ಧಾರ ಆಗಲ್ಲ. ಆ ನಂತರ ತಾಯಿಗೆ ಮಕ್ಕಳ ಮೇಲೆ ಅನುಮಾನ ಬರಬಾರ್ದು. ಇದು ಆಲ್ರೌಂಡ್ ನಾನು ಹೇಳ್ತಾ ಇದ್ದೀನಿ.
ಯಾಕೆ ಅಂತಂದ್ರೆ ಅನುಭವಿಸಿರುವಂಥ ಕಷ್ಟ ನೋವು ಅದನ್ನು ನಾವು ಎಷ್ಟು ಹೇಳ್ಕೊಂಡ್ರೂ ಮುಗಿಯಲ್ಲ. ಬರೆದ್ರೆ ಒಂದು ದೊಡ್ಡ ಪಿಕ್ಚರ್ ಆಗುತ್ತೆ ಫ್ರೆಂಡ್ಸ್. ನಾನು ಯಾಕೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಅಂತಂದ್ರೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ. ಪ್ಲೀಸ್ ಯಾರು ಈ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ನಮ್ಮ ಅಪ್ಪಾರು ಈ ಥರ ಮಾಡಿಕೊಂಡಾಗ ನನಗೆ 9 ಅಥವಾ 10 ವರ್ಷ ಇರಬೇಕು. ನಾವು ಆ ಟೈಮ್ನಲ್ಲಿ ಮನೆಯಲ್ಲಿ ಇರಲಿಲ್ಲ, ನಾನು ನನ್ನ ಅಕ್ಕ. ಅಂದ್ರೆ ಅವಾಗ ಬಡತನೂ ಇತ್ತು, ಮತ್ತು ಅಡಿಕೆ ಹೊಡೆಯೋದಕ್ಕೆ ಅಂತ ನಾವು ಹೋಗ್ತಾ ಇದ್ವಿ. ಏನಾದರೂ ಅಲ್ಪ ಸ್ವಲ್ಪ ಖರ್ಚಿಗಾಗುತ್ತೆ ಅಂತ ಅಡಿಕೆ ಹೊಡೆಯೋದಕ್ಕೆ ಹೋಗ್ತಾ ಇದ್ವಿ. ನಾವು ಮನೆಯಲ್ಲಿ ನಾನು ನನ್ನ ಅಕ್ಕ ಇರಲಿಲ್ಲ. ಆ ಟೈಮ್ನಲ್ಲಿ ಈ ರೀತಿ ಅವಘಡ ಆಗೈತಿ. ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತೆ ರೀ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಅವ್ರು ಯಾವಾಗ ಈ ಥರ ಮಾಡಿಕೊಂಡ್ರಲ್ಲ ಅವಾಗಿನಿಂದ ನಾನು ಹಾಸ್ಪಿಟ್ಲೊಳಗೆ ನಾನು ನನ್ನ ತಾಯಿ ಇಬ್ಬರೇ ಇದ್ವಿ. ಯಪ್ಪ ಸುಟ್ಕೊಂಡವ್ರ ನರ್ಕನ ನಾನು ನೋಡಿ ಯಾರು ಜೀವನದೊಳಗೆ ಈ ರೀತಿ ಮಾಡ್ಕೋಬೇಡ್ರಪ್ಪ ಅಂತ ಎಲ್ಲರಿಗೂ ಕೈ ಮುಗಿದು ನಾನು ಅದಕ್ಕೆ ಕೇಳಾಕತ್ತೀನಿ ರೀ. ಅದರಂಥ ನರ್ಕ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಯಾರು ಸುಸೈಡ ಮಾಡ್ಕೋಬೇಡ್ರಿ, ಅದರಿಂದ ಏನೂ ಉಪಯೋಗ ಇಲ್ಲ. ಇದ್ದು ಸಾಧನೆ ಮಾಡಬೇಕು. ನಮಗಂತರೂ ಯಾರು ಹೇಳೋರಿರಲಿಲ್ಲ, ಕೇಳೋರಿರಲಿಲ್ಲ. ನಮ್ಮ ಲೈಫಲ್ಲಿ ಏನೇನೆಲ್ಲ ನಡೆದು ಹೋಯಿತು. ನಮ್ಮಪ್ಪಾರು ಅವ್ರು ಸುಟ್ಕೊಂಡು ಸಾಯೋದಲ್ದ ನಮ್ಮನ್ನು ಸಹಿತ ಬೆಂಕಿಗೆ ಹಾಕಿ ಹೋದರು. ನಮ್ಮ ಜೀವನನೂ ಇವತ್ತಿನವರೆಗೂ ನಾವು ಏಳಿಗೆ ಇಲ್ಲ ಹೇಳಬೇಕಂತಂದ್ರೆ. ಮಕ್ಕಳಿಗೆ ಅಂತ ಯಾವುದೇ ಆಧಾರನೂ ಸಹ ಮಾಡಿಲ್ಲ. ಒಕ್ಕಲ್ತನ ಅಂತ ಮಾಡ್ತಿದ್ರು, ಎಲ್ಲ ಚಲೋ ದುಡಿಮೆ ಮಾಡ್ತಿದ್ರು. ಆದರೆ ಅನುಮಾನ ಒಂಥರ ಅದು ಮನಸ್ಥಿತಿ ಅವ್ರದ್ದು. ಅದನ್ನು ಯಾವ ರೀತಿ ಹೇಳ್ಬೇಕಂತ ನಮಗೆ ಗೊತ್ತಾಗಂಗಿಲ್ಲ. ಅವರು ಸುಟ್ಕೊಂಡು 15 ದಿನ ಇದ್ದರು ನೋಡಿ ಫ್ರೆಂಡ್ಸ. ಅದೆಷ್ಟು ಗಟ್ಟಿ ದೇಹ ಇರಬೇಕಂತ. ಅವರು ಮೊದಲ ಪೈಲ್ವಾನ್ರು. ಈಗ ಹಳ್ಳಿ ಮೇಲೆಲ್ಲ ಕುಸ್ತಿ ಕಲ್ಸಕ್ಕಂತ ಹೋಗ್ತಿದ್ರು. ಅಷ್ಟೆಲ್ಲ ಇರುವಂಥ ವ್ಯಕ್ತಿ ಈ ರೀತಿ ಮಾಡ್ಕೊಂಡ್ಬಿಟ್ರಲ್ಲ, ಅದೇ ಹೇಳಿದ್ನಲ್ಲ, ಅನುಮಾನ ಪಟ್ಟು ತಮ್ಮ ಜೀವನ ತಾವ ಹಾಳು ಮಾಡ್ಕೊತಾರ, ತಮ್ಮ ಜೀವ ತಾವ ಕಳ್ಕೊತಾರ. ಅದಕ್ಕೆ ಯಾರು ಆ ರೀತಿ ಮಾಡೋದಕ್ಕೆ ಹೋಗಬೇಡ್ರಿ. ಅದು ಕಣ್ಣಾರೆ ನೋಡ್ರಿ. ಅದು ಸರಿ ಅನ್ನಿಸ್ಲಿಲ್ಲಪ್ಪ ಬಿಟ್ಟು ನಮ್ಮ ಲೈಫ್ ನಾವು ನೋಡ್ಕೋಬೇಕು ಅಂತಷ್ಟ ನಾನು ಹೇಳ್ತೇನೆ. ಅದನ್ನು ಬಿಟ್ಟು ಅವ್ರನ್ನ ನಾವು ಕೊಲೆ ಮಾಡೋದಾಗಲಿ, ನಮ್ಮನ್ನು ನಾವು ಕೊಲೆ ಮಾಡ್ಕೊಂಡು ಸಾಯೋದಾಗಲಿ ಅದನ್ನು ಮಾಡೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಫ್ರೆಂಡ್ಸ್. ನಾ ಹೇಳಬೇಕಂದ್ರೆ ನಾನು ಅದನ್ನೆಲ್ಲ ಕಣ್ಣಾರೆ ನೋಡೇನೆಲ್ಲ. ಅದರಂಥ ದೊಡ್ಡ ನರಕ ಯಾವುದೂ ಇಲ್ಲ. ಈಗ ನಾವು ಜಸ್ಟ್ ಏನಾದರೂ ಅಡುಗೆ ಮಾಡುವಾಗ, ಈಗ ರೊಟ್ಟಿ ಮಾಡ್ತಿರ್ತೇವಲ್ಲ, ಸ್ವಲ್ಪ ಬಿಸಿ ಹಂಚು ಕೈಗೆ ಹತ್ತಿದ್ರೆ, ಎಣ್ಣೆ ಸಿಡಿದ್ರೆ ನಮ್ಗೆ ಎಷ್ಟು ನೋವಾಗ್ತೈತಿ. ನನಗೇನಾದರೂ ಆ ಥರ ಆಯಿತು ಅಂದ್ರೆ ಪ್ರತಿ ಸಲ ನನಗೆ ನೆನಪು ಬರೋದು ನಮ್ಮಪ್ಪ. ಯಾಕೆ ಇಷ್ಟು ಗಟ್ಟಿ ಮನಸ್ಸು ಮಾಡಿ ಹೆಂಗೆ ಮಾಡ್ಕೊಂಡಿರಬಹುದು ಅಂತ ನೆನಪು ಬರ್ತೈತಿ ನನಗೆ. ಆ ಟೈಮ್ ಒಳಗೆ ನಮ್ಮ ಹತ್ರ ದುಡ್ಡು ಸಹ ಇರಲಿಲ್ಲ ನೋಡಿ ಫ್ರೆಂಡ್ಸ. ನಾವು ಅಡಿಕೆ ಹೊಡ್ಯಕ್ಕೆ ಹೋಗ್ತಿದ್ವಲ್ಲ, ನಾನು ನನ್ನ ಅಕ್ಕ. ಸ್ವಲ್ಪ 8 ಅಣೆ, 4 ಅಣೆ, 1 ರೂಪಾಯಿ, 10 ಪೈಸಾ, 20 ಪೈಸಾ ಇದ್ವು ಆವಾಗ. ಒಂದು ಸಣ್ಣ ಕುಡ್ಕಿ ಮಾಡಿ ಕುಡ್ಕಿ ಒಳಗೆ ಹಾಕಿಡ್ತಿದ್ವಿ. ನಾವು ಏನಾದರೂ ತೊಗೊಳಕ್ಕೆ ಬರ್ತೈತಿ ಅಂತ. ನಮ್ಮಪ್ಪಾರೇನು ಈ ಥರ ಮಾಡ್ಕೊಂಡ್ರಲ್ಲ, ಅದೇ ಕುಡ್ಕಿ ಒಡೆದು ನಮ್ಮವ್ವಾರು ಚಿಲ್ಲರೆಲ್ಲ ಒಂದು ವಸ್ತ್ರದೊಳಗೆ ಕಟ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಯಾರು ಸಹ ಹೆಲ್ಪ್ ಮಾಡಲಿಲ್ಲ. ಇವರು ಸಹ ಏನು ದುಡಿಮೆ ಮಾಡಿ ಇವರೇನಾದರೂ ಹಿಂದ್ಕಿಟ್ಕೊಂಡಿದ್ರೆ ಅದೂ ಇಲ್ಲ, ಏನೂ ಇಲ್ಲ. ಕುಡಿಯೋದು ಬರೀ ಇವ್ರ ಜಗಳನ ಆಗಿ ಹೋಯ್ತು. 5 ಮಕ್ಕಳನ್ನ ಹೆತ್ತಾರೆ ಇವರು ಈ ಜನ್ಮಕ್ಕೆ ಎದಕ್ಕೆ ಬೇಕಾಗಿತ್ತು 5 ಮಕ್ಕಳು? ಅದೇ ಹೇಳಿದ್ನಲ್ಲ, ಇವರು ಸುಟ್ಕೊಂಡು ಸಾಯೋದಲ್ದ ನಮ್ಮ ಜೀವನನೂ ಬೆಂಕಿಗೆ ಹಾಕಿ ನಮ್ಮ ಜೀವನನೂ ಏಳಿಗೆ ಆಗಲಿಲ್ಲ. ಅಷ್ಟೆಲ್ಲ ಪರಿಸ್ಥಿತಿ ಆಯಿತು ನೋಡ್ರಿ. ಇನ್ನೂ ಹೇಳಕ್ಕೆ ಭಾಳ ವಿಚಾರಗಳದಾವು. ನಮ್ಮ ಲೈಫ್ ಒಳಗೆ ಏನೇನೆಲ್ಲ ಆಯಿತು ನಮ್ಮಪ್ಪ ಸತ್ತ ಮೇಲೆ. ನಾವು ಹೆಂಗೆ ಇವಾಗ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿ ಈಗ 4 ಜನದ ಮಧ್ಯೆ ನಾವು ಈ ರೀತಿ ಬದುಕಬಹುದು, ಬಾಳಬಹುದು, ಜೀವನ ಅಂದರೆ ಅಂತ ನಮ್ಗೆ ಯಾವಾಗ ಗೊತ್ತಾಗೈತಿ ಅನ್ನೋದನ್ನು ಸಹ ನಾನು ಮುಂದಿನ ವಿಡಿಯೋದೊಳಗೆ ಶೇರ್ ಮಾಡ್ತಾ ಹೋಗ್ತೀನಿ. ಯಾಕಂತಂದ್ರೆ ನಮ್ಮ ಮನಸ್ಸೊಳಗಿರುವಂಥ ನೋವೆಲ್ಲ ನಾವು ಹೊರಗೆ ಹಾಕಬೇಕು.
ಅದನ್ನು ಮನಸ್ಸೊಳಗೆ ಇಟ್ಕೊಂಡು ಅದು ಮನಸ್ಸೊಳಗೆ ನನಗೆ ಕೊಳಸಾಕೆ ಇಷ್ಟ ಇಲ್ಲ. ಅದರಿಂದ 4 ಜನಕ್ಕೆ ಹೆಲ್ಪ್ ಆಗಬೇಕು. ಯಾವ ರೀತಿ ಹೆಣ್ಮಕ್ಳು ಜೀವನ ಮಾಡಬೇಕು, ಯಾವ ರೀತಿ ಬಂದ ಕಷ್ಟಗಳನ್ನೆಲ್ಲ ಫೇಸ್ ಮಾಡಬೇಕು ಅನ್ನೋದನ್ನು ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಯಾಕಂತಂದ್ರೆ ನಮ್ಮ ಲೈಫ್ ಒಳಗೆ ನಾವು ಸುಖ ಅನ್ನೋದು ಜೀವನದೊಳಗೆ ನಾವು ಅದನ್ನು ಕಾಣಲಿಲ್ಲ. ಈಗ ಯಾವಾಗ ನಾವು ಒಂದು ಸ್ವಲ್ಪ ಬೆಳಕಿಗೆ ಬಂದ್ವಿ, ನಾವು ಸ್ವತಂತ್ರವಾಗಿ ಬೆಳಕಿಗೆ ಬಂದ್ವಿ, ಯಾರು ನಮ್ಮನ್ನು ಬೆಳಕಿಗೆ ತಂದಿಲ್ಲ. ಸ್ವತಂತ್ರವಾಗಿ ನಾವು ಬೆಳಕಿಗೆ ಬಂದು ಯಾವಾಗ ನಾವು 4 ಜನರ ಮಧ್ಯೆ ನಾವು ಒಡನಾಟ ಇಟ್ಕೊಂಡು ಯಾವಾಗ ನಾವು ಸ್ವತಂತ್ರತೆಯಿಂದ ಜೀವನ ಮಾಡಕತ್ವಲ್ಲ, ಆವಾಗ ನಮ್ಗೆ ಲೈಫ್ ಅಂದ್ರೆ ಇದೇ ಅನ್ನೋದು ನಮಗೆ ಗೊತ್ತಾಗೈತಿ. ಮಕ್ಕಳನ್ನ ಈ ಥರ ನಾವು ಸಾಕಬೇಕು, ಮಕ್ಕಳನ್ನ ಈ ಥರ ಸಲುಬೇಕು, ತಾಯಿ ಮಕ್ಕಳು ತಂದೆ ಮಕ್ಕಳು ಬಾಂಧವ್ಯ ಅಂದ್ರೆ ಏನು ಅಂತ ಇವಾಗ ನಮಗೆ ಗೊತ್ತಾಗೈತಿ. ಅದನ್ನೆಲ್ಲ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸಾಧ್ಯವಾದಷ್ಟು ಎಲ್ಲರಿಗೂ ಹೆಲ್ಪ್ ಆಗಬೇಕದು. ಇವಾಗಲೂ ನಾನು ಮನೆ ಒಳಗೆ ಕುಡ್ಕಿ ಇಟ್ಕೊಂಡೇನ್ರಿ. ಯಾಕೆ ಅಂತಂದ್ರೆ ನನಗೆ ಅದೊಂದು ಹವ್ಯಾಸ ಬೆಳೆದು ಬಿಟ್ಟೈತಿ. ಇರಲಿ, ಏನೋ ಒಂದು ಆಪತ್ತಿಗೆ ಬರ್ತೈತಿ ಅಂಥೇಳಿ ನನ್ನ ಹತ್ರ 5 ರೂಪಾಯಿ ಇರಲಿ 10 ರೂಪಾಯಿ ಇರಲಿ ಚೇಂಜ್ ಇದ್ವಂದ್ರೆ ನಾನು ಕುಡ್ಕಿಗೆ ಹಾಕಿ ಇಟ್ಬಿಡ್ತೇನೆ. ನನಗೆ ಮನೆ ಒಳಗೆ ಕುಡುಕಿ ಇರಲಾರ್ದಂಗೆ ಇರೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ನಮಗೆ ಎಷ್ಟು ಘೋರವಾದಂಥ ಪರಿಸ್ಥಿತಿ ಒಳಗೆ ಹೆಲ್ಪ್ ಆಗೈತಿ. ಈಗ ಮಿಡಲ್ ಕ್ಲಾಸ್, ಲೋ ಕ್ಲಾಸ್ ಫ್ಯಾಮ್ಲಿಯವ್ರಿಗಂತೂ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಏನಿರುತ್ತೆ ಜೀವನ ಅನ್ನೋದು. ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ನಾವು ಯಾವಾಗಲೂ ದುಡಿಮೆ ಮಾಡ್ತಾ ಇರಬೇಕ್ರಿ, ಖಾಲಿ ಕೂತ್ಕೋಬಾರ್ದು. ನಾವು ಯಾವಾಗಲೂ ಯಾವುದೇ ಕೆಲಸ ಇರಲಿ, ಅದು ಕಲ್ಲು ಮಣ್ಣು ಹೊರದಿರಲಿ, ನಾವು ಹೊಲದಾಗ ಕಳೆ ತೆಗೆಯೋದಿರಲಿ, ರೋಡ್ ಕೆಲಸ ಮಾಡೋದಿರಲಿ, ನಾವು ಬೀದಿ ಕಸ ತೆಗೆಯೋದಿರಲಿ, ಒಂದು ಚಂಬರ್ ಬಳೆದಿರಲಿ, ನಮ್ಮ ಹೊಟ್ಟೆ ತುಂಬ್ತೈತಪ್ಪ ನೆಮ್ಮದಿಯಿಂದ ಅಂದ್ರೆ ನಾವು ನಾಚ್ಕೋಬಾರ್ದು, ಕೆಲಸ ಮಾಡಲೇಬೇಕು. ನನ್ನ ಜೀವನ ಎಲ್ಲ ಹಾಳಾಗಿ ನನ್ನ ಪರಿಸ್ಥಿತಿ ಕೆಟ್ಟಾಗಿ ನಾವು ಹುಬ್ಳಿಗೆ ಬಂದಾಗ ನಾ ಏನೇನೆಲ್ಲ ಕೆಲಸ ಮಾಡೀನಿ, ನಾನಿವಾಗ ಈ ರೀತಿ 4 ಜನರ ಥರ ನಾ ಬದುಕಕ್ಕೆ ಏನು ಕಾರಣ ಅನ್ನೋದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೇನು ನಾಚಿಕೆ ಇಲ್ಲ, ನನಗೆ ನಾಚಿಕೆ ಬರೋದೇ ಇಲ್ಲ. ಯಾಕಂದ್ರೆ ಮಾಡಿದ್ದ ಕೆಲಸಕ್ಕೆ ಯಾಕ್ರಿ ನಾಚ್ಕೋಬೇಕು ನಾವು? ಇಲ್ಲ ಅಂದ್ರೆ ನಮ್ಗೆ ಯಾರು ಕೊಡಂಗಿಲ್ಲ. ಮೊಸರಿದ್ರೆ ನೊಣ ಬರ್ತಾವೆ, ಮೊಸರಿಲ್ಲ ಅಂದ್ರೆ ಈ ನೊಣ ಬರೋದೇ ಇಲ್ಲ. ಹಿರಿಯರ ಶಾಸ್ತ್ರನ ಮಾಡಿಟ್ಬಿಟ್ಟಾರ ಅದನ್ನು. ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತೇನೆ ನಾನು. ಇನ್ನು ಭಾಳ ವಿಚಾರಗಳದಾವು ಫ್ರೆಂಡ್ಸ. ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಒಂದೊಂದೇ ವಿಚಾರ ಹೇಳ್ತಾ ಹೋಗ್ತೀನಿ. ನಿಮಗೆ ನನ್ನ ವಿಚಾರ ಕೇಳಿದ ಮೇಲೆ ಏನು ಅನಿಸುತ್ತೆ ಏನಿಲ್ಲ ಅಂತ ಕಮೆಂಟ್ ಹಾಕ್ರಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಫ್ರೆಂಡ್ಸ, ಮಾತಾಡ್ತಾ ರೆಸಿಪಿ ಬಗ್ಗೆ ಹೇಳಲೇ ಇಲ್ಲ. ಜಿಂಗಿ ಹುರಿದು ಕ್ಲೀನ್ ಮಾಡಿಕೊಂಡು 2 ಸಾರಿ ತೊಳೆದು ಇಟ್ಕೊಂಡಿದ್ದೀನಿ. ಹೆಸರು ಕಾಳು 4 ವಿಜಲ್ ಆದ ನಂತರ ಹೆಸರು ಕಾಳನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹೆಸರು ಕಾಳು ಸ್ಮ್ಯಾಶ್ ಮಾಡ್ಕೊಂಡಾದ ನಂತರ ಸಾರು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ಹಾಗೆ ನಾನು ತೊಳೆದಿಟ್ಕೊಂಡಿರುವಂಥ ಜಿಂಗಿ ಕೂಡ ಸೇರಿಸ್ಕೊಂಡಿದ್ದೀನಿ. ಸೈಡ್ಗೆ ನಾನಿಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವನ್ನು ಕೂಡ ಕ್ರಷ್ ಮಾಡಿ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಸಾರಿಗೆ ಒಗ್ಗರಣೆ ರೆಡಿ ಆಯಿತು. ಇವಾಗ ನೋಡಿ ಸಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಜಿಂಗಿ ಹಾಕಿ ಮಾಡಿದ ಹೆಸರು ಕಾಳು ಸಾರು ರೆಡಿ ಆಯಿತು. ಸೂಪರಾಗಿರುವಂಥ ರೆಸಿಪಿ ಫ್ರೆಂಡ್ಸ್. ಒಂದು ಸಾರಿ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ. ಜಿಂಗಿ ಹಾಕಿದ ನಂತರ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಸಾರು ರೆಡಿಯಾಗುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.